ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲುಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಲ್ ಅಡೆಸಿವ್ ಬಗ್ಗೆ ವಿವರವಾಗಿ ಮಾಹಿತಿ ಕೊಡ್ತೀನಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಕ್ಟ್ಲಿ ಟೈಲ್ ಅಡೆಸಿವ್ ಅಂದ್ರೆ ಏನು? ಟೈಲ್ ಅಡೆಸಿವ್ ನೀವು ಮಸ್ಟ್ ಕಂಪಲ್ಸರಿ ಯಾವ ಒಂದು ಕಂಡೀಷನಲ್ಲಿ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಟೈಲ್ ಅಡೆಸಿವಲ್ಲಿ ಯಾವ ಥರದ ಟೈಪ್ಸಲ್ಲಿ ಅಥವಾ ಯಾವ ಥರದ ಗ್ರೇಡ್ಸಲ್ಲಿ ನಿಮಗೆ ಸಿಗುತ್ತೆ, ಯಾವೊಂದು ಒಳ್ಳೆ ಕಂಪ್ನಿಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಮತ್ತು ಟೈಲ್ಗಳನ್ನು ನೀವು ಎಡೆಸಿವಿಂದ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡುವಾಗ ಯಾವ ಪಾಯಿಂಟ್ಸ್ಗಳನ್ನು, ಯಾಕಂದರೆ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಎಲ್ಲ ಮಾಡೋದು ಎಡೆಸಿವ್ಗಳನ್ನು ಟೈಲ್ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡುವಾಗ. ಹೇಳ್ತೀನಿ ನಾನು ಮುಂದೆ ನಿಮಗೆ ಯಾವ ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಟೈಲ್ಗಳನ್ನು ಎಡೆಸಿವಿಂದ ಇನ್ಸ್ಟಾಲ್ ಮಾಡಬೇಕು, ಮತ್ತು ಪ್ರೈಸಿಂಗ್ ಏನು ಬರ್ತೀವಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ ಫ್ರೆಂಡ್ಸ್. ಯಾಕಂದರೆ ನಾವು ಇನಿಷಿಯಲ್ ಡೇಸಲ್ಲಿ ನೋಡಿದ್ದೆ ಆದರೆ, ಅಂದರೆ 10 years ಬ್ಯಾಕ್ ನೋಡಿದ್ದೆ ಆದರೆ, ಫ್ಲೋರಿಂಗಲ್ಲಿ ನಾವು ದೊಡ್ಡ ಸೈಜ್ ಅಂತಂದರೆ 2 feet by 2 feet ಬರ್ತಾಯಿತ್ತು. ವಾಲ್ ಮೇಲೆ ನಾವು ನೋಡಿದ್ದೆ ಆದರೆ ನಿಮಗೆ ಮ್ಯಾಕ್ಸಿಮಮ್ ಸೈಜ್ 1 feet by 2 feet ಅಂತ ಬರ್ತಾಯಿತ್ತು. ಅದರ್ವೈಸ್ ಚಿಕ್ಕ ಚಿಕ್ಕ ಟೈಲು 4x4, 6 inch by 6 inch, 8 inch by 8 inch, ಅಥವಾ 1 feet by 1 feet, 1 feet by 1.5 feet, ಈ ಥರ ಸಿರಾಮಿಕ್ ಬೇಸ್ ಟೈಲ್ ಎಲ್ಲ ಬರ್ತಾಯಿತ್ತು. ಸಿರಾಮಿಕ್ ಬೇಸ್ ಟೈಲ್ ಎಲ್ಲ ಏನಾಗ್ತಾ ಇತ್ತು, ನಾವು ವಾಲ್ ಮೇಲೆ ಹಾಕ್ತಾ ಇದ್ದೆವು. ವಿಟ್ರಿಫೈಡ್ ಎಲ್ಲ ನಾವು ಫ್ಲೋರ್ ಮೇಲೆ ಹಾಕ್ತಾ ಇದ್ದೆವು. ಈಗ ಸಿರಾಮಿಕ್ ವಿಟ್ರಿಫೈಡ್ ಅಂದ್ರೇನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ವಿಟ್ರಿಫೈಡ್ ಅಂತಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಇದು ವಾಟರ್ ಅಬ್ಸರ್ಪ್ಷನ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ಅದರಲ್ಲಿ ಯಾವ ಟೈಲಲ್ಲಿ ವಾಟರ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೋ ಆ ಒಂದು ಟೈಲ್ ಸ್ಟ್ರಾಂಗ್ ಇರುತ್ತೆ. ಸೊ ಸ್ಟ್ರಾಂಗ್ ಟೈಲ್ ಏನಾಗುತ್ತೆ, ಫ್ಲೋರಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಾವು. ಯಾಕಂದರೆ ಆಮೇಲೆ ಫುಟ್ಫಾಲ್ ಆಗ್ತಾ ಇರುತ್ತೆ, ಲೋಡ್ ಇರುತ್ತೆ. ಸೊ ಅದರಲ್ಲಿ ವಿಟ್ರಿಫೈಡ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಈಗ ಸಿರಾಮಿಕ್ ಅಂದರೆ ಏನಾಗುತ್ತೆ, ನಿಮಗೆ ಸಿರಾಮಿಕಲ್ಲಿ ವಾಟರ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ತುಂಬ ಹೈ ಇರುತ್ತೆ. 15 to 20% ಇರುತ್ತೆ. ಪರ್ಸೆಂಟೇಜಲ್ಲಿ ಏನು ಹೋಗ್ಬೇಡಿ, ಸಿಂಪಲಾಗಿ ಹೇಳ್ಬಿಡ್ತೇನೆ ನಾನು ನಿಮಗೆ. ಇದೇನಪ್ಪ ಇವನ್ನೆಲ್ಲ ಪರ್ಸೆಂಟೇಜ್ ಏನು ಹೇಳ್ತಾ ಇದ್ದಾರೆ ಅಂತೀವಿ, ಏನಿಲ್ಲ ಆ ಥರ ಏನಿಲ್ಲ. ಅದರಲ್ಲಿ ನೀರು ಅಬ್ಸರ್ವ್ ಮಾಡೋ ಒಂದು ಕ್ಷಮತೆ ಹೆಚ್ಚಿತ್ತು. ಸೊ ಏನಾಗುತ್ತೆ ಅಂತಂದರೆ ಅದರಲ್ಲಿ ಸ್ಟ್ರೆಂತ್ ಹೆಚ್ಚಿರಲಿಲ್ಲ. ಸ್ಟ್ರೆಂತ್ ಯಾಕಂದರೆ ಮೇಂಟೈನ್ ಮಾಡೋದು ಜರೂರತೆ ಇಲ್ಲ ವಾಲ್ ಮೇಲೆ. ಯಾಕಂದರೆ ವಾಲ್ ಮೇಲೆ ಹಾಕ್ತಿಲ್ಲ ಅಂದರೆ ನಾವು ಫುಟ್ಫಾಲ್ ಆಗೋದಿಲ್ಲ, ಅದ್ರ ಮೇಲೆ ಆಗಿರೋ ಲೋಡು ಮಾಡಲ್ಲ. ಯಾಕಂದರೆ ಡೆನ್ಸಿಟಿ ಅಂತೀವಿ ನಾವು, ಅದಕ್ಕೆ ತುಂಬ ಹೆವಿ ಮಾಡಿದ್ರೆ ಅದು ಡಿಬೋಂಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಏನಾಗ್ತಾ ಇತ್ತು, ಅದರಲ್ಲಿ ನಾವು ಒಂದು ಹೈಯರ್ ವಾಟರ್ ಅಬ್ಸರ್ಪ್ಷನ್ ಕೆಪಾಸಿಟಿ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಸಿರಾಮಿಕ್ ಟೈಲ್ ಮಾಡ್ತಾ ಇದ್ದೇವೆ ಮೊದಲು. ಇದೆಲ್ಲ ವಾಲ್ ಮೇಲೆ ಯೂಸ್ ಆಗ್ತಾ ಇತ್ತು. ಬಟ್ ಇವತ್ತಿನ ಡೇಟಲ್ಲಿ ನಾವು ನೋಡಿದ್ದೆ ಆದರೆ 2 feet by 2 feet ನಿಮಗೆ ಕಾಣಿಸೋದೇ ಇಲ್ಲ. ತುಂಬ ಯೂಸ್ ಮಾಡೋದು ಕಡಿಮೆನೇ ಜನ. ಅಪ್ಗ್ರೇಡೆಡ್ ಸೈಜೆಲ್ಲ ನೋಡ್ತಾರೆ ಈಗ ಫ್ಲೋರಿಂಗಲ್ಲಿ. 2 feet by 2 feet, 2 feet by 4 feet, 2.5 by 5 ಅಲ್ಲಿ, 4 by 6 ಅಲ್ಲಿ, 4 by 8 ಅಲ್ಲಿ, 2.5 by 8 ಅಲ್ಲಿ, 2.5 by 10 ಅಲ್ಲಿ, 2.5 by 12 ಅಲ್ಲಿ, ವಿತ್ ಥಿಕ್ನೆಸ್ ಆಫ್ 15 mm ಸಹ ನಿಮಗೆ ಟೈಲ್ ಎಲ್ಲ ಸಿಕ್ಬಿಡುತ್ತೆ ಮಾರ್ಕೆಟಲ್ಲಿ. ಏನಾಗ್ತಾ ಇದೆ, ವಿಟ್ರಿಫೈಡ್ ಎಲ್ಲ ಟೈಲ್ ಎಲ್ಲ ಫ್ಲೋರ್ ಪ್ರಾಪರ್ಲಿ ಇದು ಮಾಡಿದ್ದು ಫ್ಲೋರ್ ಸಲುವಾಗಿ. ಬಟ್ ಏನಾಗ್ತಾ ಇದೆ, ಈಗ ಎಲ್ಲ ದೊಡ್ಡ ಸೈಜ್ ಎಲ್ಲ ವಾಲ್ ಮೇಲೆ ಹಾಕ್ತಾ ಇದ್ದಾರೆ. ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ನೀವು ವಿಟ್ರಿಫೈಡಲ್ಗಳನ್ನು ನೀವು ಇಟ್ಸ್ ಅ ಮಲ್ಟಿಪರ್ಪಸ್. ನೀವು ವಾಲಲ್ಲೂ ಹಾಕಿ ಫ್ಲೋರಲ್ಲಿ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇದು ಸ್ಟ್ರಾಂಗ್ ಟೈಲು. ಸಿರಾಮಿಕ್ ಟೈಲಲ್ಲೂ ನೀವು ಸಿರ್ಫ್ ವಾಲ್ ಮೇಲೆ ಹಾಕಬೇಕು, ಫ್ಲೋರಲ್ಲಿ ಹಾಕೋಕ್ಕೆ ಬರೋದೇ ಇಲ್ಲ. ಸೊ ಏನಾಗ್ತಾ ಇದೆ, ನಾನು ಹೇಳ್ತಾ ಇದ್ದೆ ನಿಮಗೆ, ಇವತ್ತಿನ ಟೈಲ್ ನೋಡಿದ್ದೆ ಆದರೆ ತುಂಬ ಲಾರ್ಜರ್ ಫಾರ್ಮೇಟಲ್ಲೆಲ್ಲ ಅಪ್ಗ್ರೇಡೆಡ್ ವರ್ಷನ್ಸಲ್ಲೆಲ್ಲ ನಿಮಗೆ ಟೈಲ್ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೆ ಸಿರಾಮಿಕ್ ಟೈಲ್ ಎಲ್ಲ ಹಾಕ್ತಾ ಇದ್ದೀವಿ, ಸಿಮೆಂಟಿಂದ ಯೂಸ್ ಮಾಡಬೇಕಾಗ್ತಾಯಿತ್ತು. ಬಟ್ ಈಗ ನಾನು ಹೇಳಿದೆ 15 mm ಥಿಕ್ನೆಸ್ಸಲ್ಲಿ ಟೈಲ್ ಬಂದುಬಿಟ್ಟಿದೆ, ದೊಡ್ಡ ದೊಡ್ಡ ಸೈಜ್ ಎಲ್ಲ. ಸೊ ಅದೆಲ್ಲ ನೀವು ವಾಲ್ ಮೇಲೆ ಹಾಕುವಾಗ ಅದು ನೀವು ಯಾವ ಸೈಜಲ್ಲಿ ಟೈಲ್ ನೀವು ಹಾಕ್ತಾ ಇದ್ದೀರಾ, ಎಷ್ಟು ಹೈಟ್ ತನಕ ಹಾಕ್ತಾ ಇದ್ದೀರಾ. ನೀವು ಇಂಡೋರಲ್ಲಿ ಹಾಕ್ತಾ ಇದ್ದೀರಾ, ಇಂಡೋರ್ ಅಂತಂದರೆ ನೀವು ಬಾತ್ರೂಮಲ್ಲಿ ಹಾಕ್ತಾ ಇದ್ದೀರಾ, ಕಿಚನಲ್ಲಿ ಹಾಕ್ತಾ ಇದ್ದೀರಾ, ಅಥವಾ ಔಟ್ಡೋರಲ್ಲಿ, ಔಟ್ಡೋರ್ ಅಂತಂದರೆ ಎಲಿವೇಷನಲ್ಲಿ ಹಾಕ್ತಾ ಇದ್ದೀರಾ, ಅದರ ಓಪನ್ ಟು ಸ್ಕೈ ಇದೆಯಾ, ಎಲ್ಲಿ ಹಾಕ್ತಾ ಇದ್ದೀರಾ ನೀವು. ಅಕಾರ್ಡಿಂಗ್ ಟು ದ ಸೈಜ್, ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಅಪ್ಲಿಕೇಶನ್, ಅಕಾರ್ಡಿಂಗ್ ಟು ದ ಹೈಟು ನೀವು ಎಡೆಸಿವ್ಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡಿಬಿಡ್ತೀನಿ. ಕಂಪಲ್ಸರಿ ಎಡೆಸಿವ್ ಎಲ್ಲಿ ಯೂಸ್ ಮಾಡಬೇಕು, ನಿಮಗೆ ಕಂಪಲ್ಸರಿ ವಾಲಲ್ಲಿ ಮಾಡಬೇಕು. ಯಾವಾಗ ನೀವು ವಿಟ್ರಿಫೈಡ್ ಟೈಲ್ಗಳನ್ನು ಯಾವುದೇ ಸೈಜ್ ಇರಲಿ, ಈಗ ನಾನು ಯಾವ ಸೈಜಿಗೆ ಯಾವ್ದು ಹಾಕ್ಬೇಕಂತ ಹೇಳ್ತೀನಿ ನಾನು ನಿಮಗೆ. ವಿಟ್ರಿಫೈಡ್ ಟೈಲು ನೀವು ವಾಲ್ ಮೇಲೆ ಹಾಕುವಾಗ ಮಸ್ಟ್ ಕಂಪಲ್ಸರಿ, ಅದರಲ್ಲಿ ಏನೂ ಚಾಯ್ಸೇ ಇಲ್ಲ. ನೀವು ಸಿಮೆಂಟಿಂದ ನೀವು ಒಂದು ವೇಳೆ ಟೈಲ್ ಯೂಸ್ ಮಾಡಿದ್ದೆ ಆದರೆ, ಇನ್ಸ್ಟಾಲ್ ಮಾಡಿದ್ದೆ ಆದರೆ ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ ವಿಟ್ರಿಫೈಡ್ ಅಂತಂದರೆ ಅದು ಸ್ಟ್ರಾಂಗ್ ಇರುತ್ತೆ, ಬಾಂಡಿಂಗ್ ಕೆಪಾಸಿಟಿ ತುಂಬ ಹೆಚ್ಚಿಗಿರಲ್ಲ. ಯಾಕಂದರೆ ನೀರು ಅಬ್ಸರ್ವ್ ಮಾಡಲ್ಲ ಅದು.
ಅವಾಗ ನೀವು ಸಿಮೆಂಟಿಂದ ಹಾಕಿದ್ರೆ ಏನಾಗುತ್ತೆ, ಅದು ಡಿಬಾಂಡ್ ಆಟೋಮೆಟಿಕ್ ಆಗಿ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಸೊ ವಿಟ್ರಿಫೈಡ್ ಟೈಲ್ಗಳನ್ನು ನೀವು ವಾಲ್ ಮೇಲೆ ಹಾಕುವಾಗ ಮಸ್ಟ್ ನೀವು ಅಡಿಸಿವ್ ಯೂಸ್ ಮಾಡಲೇಬೇಕು. ಒಂದು ವೇಳೆ ಅಂದ್ಕೊಳ್ಳಿ, ಇಲ್ಲ ನೀವು ಅಪ್ ಟು 1 ಮೀಟರ್ ತನಕ ನೀವು ಟೈಲ್ ಹಾಕ್ತಾ ಇದ್ದೀರಾ. ಸೊ ಫಾರ್ ಎಕ್ಸಾಂಪಲ್ ಕಿಚನಲ್ಲಿದೆ, ಕಿಚನಲ್ಲಿ ಇಲ್ಲ ನಾವು 2 ಫೀಟೇ ನಾವು ಪ್ಲಾಟ್ಫಾರ್ಮಿಂದ ನಾನು 2 ಫೀಟ್ ಹಾಕ್ತಾ ಇದ್ದೀನಿ ಅಥವಾ 4 ಫೀಟ್ ತನಕ ಹಾಕ್ತಾ ಇದ್ದೀನಿ. ನೀವು ನೋಡಿ, ಒಂದು ವೇಳೆ 1 ಮೀಟರ್ ತನಕ ನೀವು ಹೈಟಲ್ಲಿ ಹಾಕ್ತಾ ಇದ್ರೆ ನಿಮಗೆ ನೋ ಪ್ರಾಬ್ಲಮ್, ನೀವು ಸಿಮೆಂಟ್ ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ವೇಳೆ ನೀವು 1 ಮೀಟರ್ ಮೇಲ್ಗಡೆ ನೀವು ಏನಾದರೂ ಟೈಲ್ ಇನ್ಸ್ಟಾಲ್ ಮಾಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ವಿಟ್ರಿಫೈಡು ಮಸ್ಟ್ ಕಂಪಲ್ಸರಿ ನೀವು ಅಡೆಸಿವ್ ಹಾಕಿ ನೀವು ಇನ್ಸ್ಟಾಲ್ ಮಾಡಬೇಕು, ಅದರ್ವೈಸು ಡಿಬಾಂಡ್ ಆಗೋ ಚಾನ್ಸಸ್ಸು 100% ಇರುತ್ತೆ. ಫ್ಲೋರಲ್ಲಿ ನಿಮಗೆ ಇಟ್ಸ್ ನಾಟ್ ಕಂಪಲ್ಸರಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ 100% ಹಾಕಲೇಬೇಕು ಮಸ್ಟ್, ಆ ಥರ ಏನೂ ಇಲ್ಲ. ಎಲ್ಲಿ ನಿಮಗೆ ಗ್ರಾವಿಟಿಯಿಂದ ಟೈಲ್ ಡಿಬಾಂಡ್ ಆಗೋ ಚಾನ್ಸ್ ಇರುತ್ತೆ ಆ ಒಂದು ಕಂಡೀಷನಲ್ಲಿ ನೀವು ಎಡೆಸಿವ್ ಯೂಸ್ ಮಾಡಬೇಕು. ನೀವು ವಾಲ್ ಮೇಲೆ ಹಾಕಿ ಫ್ಲೋರ್ ಮೇಲೆ ಆ ಥರ ಕಂಪಲ್ಸರಿ ಇಲ್ಲ, ಯಾಕಂದರೆ ಫ್ಲೋರಲ್ಲಿ ನಿಮಗೆ ಯಾವ ಥರದ್ದು ಗ್ರಾವಿಟಿದು ಏನೂ ಪ್ರಾಬ್ಲಮ್ ಇಲ್ಲ. ಗ್ರಾವಿಟಿ ಇದ್ರೆ ಏನಾಗುತ್ತೆ, ನಿಮಗೆ ಹೊರಗೆ ಬರೋ ಚಾನ್ಸ್ ಇಲ್ಲ, ಕೆಳಗಡೆ ನೀವು ಹಾಕಿದ್ಮೇಲೆ ಸ್ಟಿಕ್ ಆಗಿಬಿಡುತ್ತೆ ಅದು. ಸೊ ಆ ಕಂಡೀಷನಲ್ಲಿ ನೀವು ಇಟ್ಸ್ ಅಪ್ ಟು ಯು, ಹಾಕಿದರೆ ಒಳ್ಳೆಯದು, ಹಾಕಲೇಬೇಕು ಅಂತ ಏನೂ ಇಲ್ಲ. ಇಟ್ಸ್ ರಿಕಮೆಂಡೆಡ್, ನಾಟ್ ಕಂಪಲ್ಸರಿ. ನಾನು ಅದ್ರ ಬಗ್ಗೆನೂ ಫ್ಲೋರ್ ಮೇಲೆ ಹಾಕುವಾಗ ಯಾವ ಥರ ಮೆಥಡ್ ಇರುತ್ತೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಮುಂದೆ. ಸೊ ವಾಲಲ್ಲಿ ಹಾಕುವಾಗ ಕಂಪಲ್ಸರಿ ಹಾಕಬೇಕು. ಈಗ ನಾನು ಹೇಳ್ತಾ ಇದ್ದೆ, ಅಕಾರ್ಡಿಂಗ್ ಟು ದ ಸೈಜ್, ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಅಪ್ಲಿಕೇಶನ್ನು ಮತ್ತು ಹೈಟ್ ಸಲುವಾಗಿ ನೀವು ಬೇರೆ ಬೇರೆ ಥರದ್ದು ಗ್ರೇಡಲ್ಲಿ ನಿಮಗೆ ಅಡೆಸಿವ್ ಎಲ್ಲ ಸಿಕ್ಬಿಡುತ್ತೆ. ಈಗ ನಾನು ಗ್ರೇಡ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನೀವು ಅಡೆಸಿವಲ್ಲಿ ನೋಡಿದ್ದೆ ಆದರೆ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ, ಸಿಮೆಂಟಲ್ಲಿ ನಿಮ್ಗೆ ಯಾವ ಥರದ್ದು 43 ಗ್ರೇಡು 53 ಗ್ರೇಡು OPC PPC ಅಂತೆಲ್ಲ ನಿಮಗೆ ಸಿಗುತ್ತೆ ಅಲ್ಲ, ಸೇಮ್ ವೇಯಲ್ಲಿ ನಿಮಗೆ ಎಡೆಸಿವಲ್ಲಿ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತೇಳಿ ಸಿಗುತ್ತೆ. ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವರು ಬೇರೆ ಬೇರೆ ಎಲ್ಲ ಹೆಸರಿಟ್ಟಿದ್ದಾರೆ. ಬಟ್ ಬೇಸಿಕ್ ಆಗಿ ನೀವು ಯಾವುದೇ ಶೋರೂಮಲ್ಲಿ ಹೋಗಿ ನೀವು ಟೈಪ್ ಅಂತಂದರೆ ಅವ್ರು ಕೊಟ್ಬಿಡ್ತಾರೆ ನಿಮಗೆ. ಪರ್ಟಿಕ್ಯುಲರ್ ಆಗಿ ಅವ್ರ ಕಂಪ್ನಿಯಲ್ಲಿ ಯಾವ ಹೆಸರಿಟ್ಟಿದ್ದಾರೆ ಅಂತ ಹೇಳೋದೇನು ಜರುತ್ತಿಲ್ಲ ನಿಮಗೆ. ಟೈಪ್ 1, ಟೈಪ್ 2, ಟೈಪ್ 3 ಅಂತ ಹೇಳಬೇಕು. ಟೈಪ್ 1 ಅಂತಂದರೆ ಇಟ್ ಇಸ್ ಸ್ಪೆಷಲಿ ಮೇಡ್ ಫಾರ್ ಫ್ಲೋರಿಂಗ್ ಪರ್ಪಸಸ್. ನಾನು ಹೇಳ್ತಾ ಇದ್ದೆ, ಫ್ಲೋರಿಂಗಲ್ಲಿ ನಿಮಗೆ ಅಷ್ಟೊಂದು ಹೈಯರ್ ಗ್ರೇಡಲ್ಲಿ ಹಾಕಬೇಕಂತ ಏನೂ ಇಲ್ಲ, ಅಲ್ಲಿ ಡಿಬೋರ್ಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನಿಮಗೆ. ಟೈಪ್ 1 ಅಂತಂದರೆ ಸ್ಪೆಷಲಿ ಮೇಡ್ ಫಾರ್ ಫ್ಲೋರಿಂಗ್ ಪರ್ಪಸಸ್, ನೀವು ಟೈಪ್ 1 ಹಾಕಬೇಕಾಗುತ್ತೆ. ಟೈಪ್ 2 ಏನಾಗುತ್ತೆ ನೋಡಿ, ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತಂದರೆ ನಿಮಗೆ 1, 2, 3 ಅಂತಂದರೆ ಏನಾಗುತ್ತೆ, ಬೇಸಿಕ್ ಅಂದರೆ 1 ಅಂದರೆ ಇಟ್ಸ್ ಅ ಸ್ಟ್ರಾಂಗ್ 1, ಸ್ಟ್ರಾಂಗೆಸ್ಟು ಟೈಪ್, ಮೋರ್ ಸ್ಟ್ರಾಂಗು ಟೈಪ್ 3, ಎಕ್ಸ್ಟ್ರೀಮ್ ಸ್ಟ್ರಾಂಗು ಟೈಪ್ 4 ಅಂತ ಬರುತ್ತೆ. ಸೊ ಏನಾಗುತ್ತೆ, ನಿಮಗೆ ಈಗ ಜನರಲ್ ಇವತ್ತಿನ ದಿನದಲ್ಲಿ ನೋಡಿದೆ ಆದರೆ 2 ಫೀಟ್ ಬೈ 4 ಫೀಟ್ ಟೈಲೆಲ್ಲ ತುಂಬ ಜನ, ಮೋರ್ ದೆನ್ 70% ಜನ ಎಲ್ಲ 2 ಫೀಟ್ ಬೈ 4 ಫೀಟ್ ಟೈಲು ಬಾತ್ರೂಮಲ್ಲಿ ಮತ್ತು ಕಿಚನಲ್ಲೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನೀವು ಅಪ್ ಟು ಸೈಜ್ ಏನಂತಂದರೆ 2 ಫೀಟ್ ಬೈ 4 ಫೀಟು ಮತ್ತು ಹೈಟಲ್ಲಿ ನೀವು ಒಂದು ವೇಳೆ ಅಪ್ ಟು 10 ಫೀಟ್ ಹಾಕ್ತಾ ಇದ್ರೆ ನೀವು ಟೈಪ್ 2 ಗ್ರೇಡಲ್ಲಿ ಸಿಗೋ ಎಡೆಸಿವೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಟೈಪ್ 2 ಅಲ್ಲಿ ಯಾವ ಸೈಜು 2 ಫೀಟ್ ಬೈ 4 ಫೀಟು ಅಥವಾ 2.5 ಬೈ 5 ಫೀಟು ನೀವು ಒಂದು ವೇಳೆ ಯೂಸ್ ಮಾಡ್ತಾಯಿದ್ರೆ ಅಪ್ ಟು ನೀವು 9 to 10 ಫೀಟ್ ಹೈಟ್ ತನಕ ನೀವು ಇಂಡೋರಲ್ಲಿ ಟೈಪ್ 2 ಯೂಸ್ ಮಾಡ್ಬೋದು. ಟೈಪ್ 3 ಅಂದರೆ ಏನಾಗುತ್ತೆ ನೋಡಿ, ಯಾವ್ದು ಎಷ್ಟು ದೊಡ್ಡ ಸೈಜಲ್ಲಿ ಹಾಕ್ತಾ ಇರ್ತಿರಲ್ಲ ಆ ಒಂದು ಟೈಲಿಂದು ವೇಟ್ ಹೈ ಆಗ್ತಾ ಹೋಗುತ್ತೆ. ಸೊ ನೀವು ಲೈಕ್ 4/6 ಹಾಕ್ತಾ ಇದ್ದೀರಾ, 4/8 ಸೈಜಲ್ಲಿ ಹಾಕ್ತಾ ಇದ್ದೀರಾ, 2.5 by 8 ಫೀಟಲ್ಲಿ ಹಾಕ್ತಾ ಇದ್ದೀರಾ, ಆ ಒಂದು ಕಂಡೀಷನಲ್ಲಿ ನೀವು ಟೈಪ್ 3 ಅಂತ ಬರುತ್ತೆ ನಿಮಗೆ. ಟೈಪ್ 3 ಆ ಒಂದು ಸ್ಟ್ರಾಂಗೆಸ್ಟ್ ಒಂದು ಗ್ರೇಡಲ್ಲಿ ಬರೋ ಎಡೆಸಿವ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅಥವಾ ನೀವು ಒಂದು ವೇಳೆ ಈಗ ನಾನು ಹೇಳ್ತಾ ಇದ್ದೆ, ಮನೆ ಹೊರಗಡೆ ಎಲಿವೇಷನಲ್ಲಿ ಹಾಕ್ತಾ ಇದ್ದೀರಾ ಅಥವಾ ಓಪನ್ ಟು ಸ್ಕೈಯಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂದರೆ ಟೆರೆಸ್ ಮೇಲೆ ಹಾಕ್ತಾ ಇದ್ದೀರಾ, ಆ ಒಂದು ಕಂಡೀಷನಲ್ಲೂ ಸಹ ನಿಮಗೆ ಬೇರೆ ಬೇರೆ ಗ್ರೇಡಲ್ಲಿ ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ಏರಿಯಾ ಆಫ್ ಅಪ್ಲಿಕೇಶನು ಸೈಜು ಹೈಟನ್ನು ಚೂಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದರಲ್ಲೂ ಒಂದೇ ಹಾಕಬೇಕು ಆ ಥರ ಬರಲ್ಲ. ನೀವು ಒಂದು ವೇಳೆ ಲಾರ್ಜರ್ ಫಾರ್ಮೆಟೆಲ್ಲ ಹೇಳ್ತಾ ಇದ್ದೆ 4/6, 4/8 ಆ ಥರದ್ದೆಲ್ಲ ಗ್ರೇಡಲ್ಲಿ ನೀವು ಒಂದು ವೇಳೆ ಟೈಪ್ 2 ಎಲ್ಲ ಹಾಕಿದ್ರೆ ಮತ್ತೆ ಡಿಬೋರ್ಡ್ ಆಗೋ ಚಾನ್ಸಸ್ ತುಂಬ ಹೈ. ಸೊ ಟೈಪ್ 1 ಫ್ಲೋರಿಂಗ್ ಸಲುವಾಗಿ, ಟೈಪ್ 2 ನಿಮಗೆ ಮೀಡಿಯಮ್ ಸೈಜ್ ಸಲುವಾಗಿ, ಟೈಪ್ 3 ಅಂತಂದರೆ ಹೆವಿ ಸೈಜಸ್ ಸಲುವಾಗಿ, ಟೈಪ್ 4 ಅಂತಂದರೆ ನೀವು ಎಕ್ಸ್ಟ್ರೀಮ್ ಹೆವಿ ಅನ್ಬೋದು ಅಥವಾ ಔಟ್ಡೋರಲ್ಲಿ ಅಥವಾ ಓಪನ್ ಟು ಸ್ಕೈ ಇದ್ದಾಗ ನೀವು ಬೇರೆ ಬೇರೆ ಗ್ರೇಡ್ಗಳಲ್ಲಿ ಸಿಗೋ ಒಂದು ಎಡೆಸಿವ್ಗಳನ್ನು ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾವ ಒಂದು ಕಂಪ್ನಿಗಳಲ್ಲಿ ಇವತ್ತಿನ ಡೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಎಡೆಸಿವ್ ಎಲ್ಲ ಸಿಗೋದು ತುಂಬ ಕಂಪ್ನಿ ಇದೆ. ನಾನು ಜಸ್ಟ್ ನಿಮಗೆ ಒಂದು ಅವೇರ್ನೆಸ್ ಸಲುವಾಗಿ ಹೇಳ್ತೀನಿ. ನಾನು ಯಾವುದೂ ಕಂಪ್ನಿಗೂ ಪ್ರಮೋಟ್ ಮಾಡಲ್ಲ, ಜಸ್ಟ್ ನಿಮಗೆ ಒಂದು ನಾಲೆಜ್ ಸಲುವಾಗಿ. ಇವತ್ತಿನ ಡೇಟಲ್ಲಿ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲೆಲ್ಲ ಎಡೆಸಿವ್ ಎಲ್ಲ ಮಾಡೋದು ಈಗ ನಿಮಗೆ ಬಿರ್ಲಾ ಕಂಪ್ನಿಯಲ್ಲಿ ಸಿಗ್ಬಿಡುತ್ತೆ, ಅಲ್ಟ್ರಾಟೆಕಲ್ಲಿ ಸಿಗ್ಬಿಡುತ್ತೆ. ಈವನ್ ಪೇಂಟ್ಸ್ ಕಂಪ್ನಿ ಸಹ ಬಂದಿದೆ ಈಗ, ಏಷ್ಯನ್ ಪೇಂಟ್ಸು.
ಏಷ್ಯನ್ ಪೇಂಟ್ಸಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಫೆವಿಕಾಲ್ ರಾಫ್ ಅಂತ ಹೇಳ್ಬಿಟ್ಟು ROFF ರಾಫ್ ಅಂತೇಳಿ ಫೆವಿಕಾಲ್ ಕಂಪನಿಗೆ ನಾನು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಜರುರತ್ತೆ ಇಲ್ಲ. ಇಟ್ಸ್ ಒನ್ ಆಫ್ ದ ಮಲ್ಟಿನ್ಯಾಷನಲ್ ಕಂಪನಿ. MYK ಲೆಡಿಕ್ರೇಟ್ ಅಂತೇಳಿ ಒಳ್ಳೆ ಕಂಪನಿ, ಅದು ಹೈದರಾಬಾದ್ ಬೇಸ್ ಕಂಪನಿ. ಸೆಂಟ್ ಗೋಬಿನ್ ಅಂತೇಳಿ ಒನ್ ಆಫ್ ಮಲ್ಟಿನ್ಯಾಷನಲ್, ಅವ್ರದ್ದೆಲ್ಲ ಗ್ಲಾಸ್ ಕಂಪನೀಸ್, ತುಂಬ ದೊಡ್ಡ ಒಂದು ಹ್ಯೂಜ್ ಕಂಪನಿ, ಮ್ಯಾಸಿವ್ ಹ್ಯೂಜ್ ಕಂಪನಿ. ಅವ್ರದ್ದು ವೇಬರ್ ಅಂತೇಳಿ ಬರುತ್ತೆ. ನಮ್ಮ ಇಂಡಿಯಾ ಜಾನ್ಸನ್ ನಿಮಗೆ ಎಂಡೂರಾ ಅಂತ ಹೇಳ್ಬಿಟ್ಟು ಬರುತ್ತೆ. ಈಗ ನಾನು ಕಂಪ್ನಿ ಎಲ್ಲ ಹೆಸರು ಹೇಳ್ತಾ ಇದ್ದೆಯಲ್ಲ, ಇದ್ರ ಬಿಟ್ಟು ನೀವು ಮಾರ್ಬಿಯಲ್ಲೂ ಸಹ ತುಂಬ ಕಂಪ್ನೀಸ್ ಇದೆ. ಅದರಲ್ಲೂ ನಿಮಗೆ ISI ಮಾರ್ಕು ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನೀಸ್ ಇದೆ, ಒಳ್ಳೆ ಕ್ವಾಲಿಟಿ ಸಿಗ್ಬಿಡುತ್ತೆ ನಿಮಗೆ ಒಂದು ವೇಳೆ ಏನಾದರೂ ಬಲ್ಕಲ್ಲಿ ಕ್ವಾಂಟಿಟಿ ಇದ್ದರೆ ಮಾತ್ರ ಅಲ್ಲಿ ನಾನು ಸಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಸ್ಮಾಲ್ ಕ್ವಾಂಟಿಟಿ ಇದ್ದರೆ ಗೋ ವಿತ್ ಬ್ರ್ಯಾಂಡೆಡ್ ಕಂಪನಿ. ಅದರ್ವೈಸ್ ನಿಮಗೆ ನೋಡಿ, ನೀವು ಯಾವುದೇ ಕಂಪ್ನಿಯಿಂದಲೂ ತೊಗೋತಾ ಇದ್ದರೆ ನೀವು ಅವರಿಗೆ ಟೆಸ್ಟ್ ಸರ್ಟಿಫಿಕೇಟ್ ಕೇಳಿ, ನೀವು ಗೌರ್ಮೆಂಟ್ ಅಪ್ರೂವ್ಡ್ ಟೆಸ್ಟ್ ಸರ್ಟಿಫಿಕೇಟ್ ಇದೆಯಾ ಅಂತೇಳಿ ಇದ್ದರೆ ಮಾತ್ರ ತೊಗೊಳ್ಳಿ ನೀವು. ಯಾಕಂದರೆ ತುಂಬ ಕಂಪ್ನಿ ಬಂದುಬಿಟ್ಟಿದೆ ಇವತ್ತಿನ ಡೇಟಲ್ಲಿ. ಅಡೆಸಿವಲ್ಲೂ ಸಹ ತುಂಬ ಕಂಪನಿ ಏನಾಗುತ್ತೆ, ಅದು ಅಂತಾರಲ್ಲ ನಾವೆಲ್ಲ ಬಿಸ್ಕಿಟ್ ಹೆಸರ ಮೇಲೆ ಎಲ್ಲ ಮೈದಾ ತಿನ್ನೋದು, ಆ ಥರ ಆಗಿಬಿಟ್ಟಿದೆ. ಯಾವ ಕಂಪನಿಯಲ್ಲಿ ಅವರು ಟೆಸ್ಟ್ ಸರ್ಟಿಫಿಕೇಟ್ ಕೊಡೋಲ್ಲ, ಅವರು ಆ ಕಂಪನಿಯಲ್ಲಿ ನೀವು ತೊಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಏನಾಗುತ್ತೆ, ಲಾರ್ಜರ್ ಫಾರ್ಮೆಟಲ್ಲಿ ಬರೋ ಟೈಲೆಲ್ಲ ನಾನು ಹೇಳ್ತಾ ಇದ್ದೆ, ವಾಲ್ ಮೇಲೆ ಹಾಕಿದಾಗ ಒಂದು ವೇಳೆ ಡಿಬೌಂಡ್ ಆಯಿತು ಅಂದರೆ ಕೆಳಗೆ ಬಂದುಬಿಡ್ತು, ಕೆಳಗಡೆ ಎಲ್ಲಾದರೂ ಮಕ್ಕಳಿದ್ರೆ, ಸೀನಿಯರ್ ಸಿಟಿಸನ್ಸ್ ಇದ್ದರೆ ಏನಾಗುತ್ತೆ, ಅದೆಲ್ಲ ಆಕ್ಸಿಡೆಂಟಲ್ಲಿ ತುಂಬ ಇಂಜುರಿ ಆಗೋ ಚಾನ್ಸಸ್. ಸೊ ವಾಲ್ ಟೈಲ್ಗಳನ್ನು, ವಿಟ್ರಿಫೈಡ್ ಟೈಲ್ಗಳನ್ನು ವಾಲ್ ಮೇಲೆ ಹಾಕುವಾಗ ಮಸ್ಟ್ ನೀವು ಒಂದು ಒಳ್ಳೆ ಗ್ರೇಡಲ್ಲಿ ಸಿಗುವ ಎಡೆಸುಗಳನ್ನೇ ನೀವು ಯೂಸ್ ಮಾಡಿ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇದ್ದೆ, ತುಂಬ ಜನ ಕಾಮನ್ ಮಿಸ್ಟೇಕ್ ಮಾಡೋದು ಎಡೆಸುಗಳನ್ನು ಯೂಸ್ ಮಾಡಿ ಟೈಲ್ಗಳನ್ನು ಇನ್ಸ್ಟಾಲ್ ಮಾಡುವಾಗ. ಒಂದು ಮೋಸ್ಟ್ ಕಾಮನ್ ಏನು ಗೊತ್ತಾ ಮಾಡೋದಂತಂದರೆ, ಅವರು ಎಡೆಸಿವಲ್ಲಿ ಸಿಮೆಂಟ್ ಮಿಕ್ಸ್ ಮಾಡಿಬಿಡ್ತಾರೆ. ನನಗೆ ತುಂಬ ಜನ ಅಂತಾರೆ, ಇಲ್ಲ ಸರ್ ನಮ್ಮದು ಕಾಂಟ್ರಾಕ್ಟರ್ ಇದ್ದಾರೆ ಟೈಲರು, ಅವ್ರು ಹೇಳ್ತಾ ಇದ್ರು, ಒಂದು ವೇಳೆ ನಾನು 20 kg ಬ್ಯಾಗ್ ನಾನು ಒಂದು ಎಡೆಸಿ ತೊಂದರೆ ಅದರಲ್ಲಿ ಒಂದು ಹಾಫ್ ಬ್ಯಾಗು ನಾನು ಸಿಮೆಂಟ್ ಮಿಕ್ಸ್ ಮಾಡಿ ಹಾಕೋಣ ಅಂತೇಳಿ ಮಾಡಿಬಿಡಿ. ಆ ಥರ ಎಲ್ಲ ಮಿಕ್ಸ್ ಮಾಡೋದಲ್ಲ, ಅದು ಟೋಟಲಿ ಇದೊಂದು ರಾಂಗ್ ಮೆಥಡು. ನೋಡಿ ಏನಾಗುತ್ತೆ, ನೀವು ಯಾವುದೇ ಕೆಮಿಕಲ್ ಬ್ಯಾಗಲ್ಲಿ, ನೀವು ಯಾವುದೇ ಎಡೆಸಿವ್ ಬ್ಯಾಗ್ ಮೇಲೆ ನೀವು ಇನ್ಸ್ಟ್ರಕ್ಷನ್ ನೋಡಿದೆ, ಅದರಲ್ಲಿ ಏನಾಗುತ್ತೆ ನಿಮಗೆ ಯಾವ ಥರದಲ್ಲಿ ನೀವೆಲ್ಲ ಮಿಕ್ಸ್ ಮಾಡಿ ಟೈಲ್ಗಳನ್ನು ಇನ್ಸ್ಟಾಲ್ ಮಾಡಬೇಕಂತೇಳಿ ಟೆಕ್ನಿಕಲ್ದೆಲ್ಲ ಅಲ್ಲಿ ಬರೆದಿರ್ತಾರೆ. ಒಂದು ವೇಳೆ ನಿಮ್ಗೆ ಏನಾದರೂ ಸಿಮೆಂಟನ್ನು ಎಡಿಸಲ್ ಆ್ಯಡ್ ಮಾಡಬೇಕಂತೇಳಿ ಏನಾದರೂ ಕಂಪಲ್ಸರಿ ಇದ್ದರೆ ಅದ್ರ ಮೇಲೆ ಮೆನ್ಷನ್ ಇರ್ತಾ ಇತ್ತು. ನೀವು ಯಾವ್ದು ಕಂಪ್ನಿಯಲ್ಲಿ ನೋಡಿದ್ರು ಆ ಥರ ಯಾವುದೇ ಥರ ಮೆನ್ಷನ್ ಅಲ್ಲ. ನೀವು 2 ಬ್ಯಾಗ್ ನೀವು ಎಡಿಸಲ್ ತೊಗೊಂಡ್ಬಿಟ್ಟು 1 ಬ್ಯಾಗ್ ಸಿಮೆಂಟ್ ಮಿಕ್ಸ್ ಮಾಡಿ ಆ ಥರ ಇಲ್ಲ. ಆ ಥರ ಮಾಡಿ ನೀವು ಏನಾದರೂ ಟೈಲ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಡಿಬಾಂಡ್ ಆಗೋ ಚಾನ್ಸಸ್ ತುಂಬ ಹೈ. ಸೊ ನೆವರ್ ಮಿಕ್ಸ್ ಸಿಮೆಂಟಿವ್ ವಿತ್ ಎಡೆಸಿವ್ ಮಾಡಬಾರ್ದು, ಇಲ್ಲಾಂದರೆ ಡಿಬಾಂಡ್ ಆಗೋ ಚಾನ್ಸಸ್ ತುಂಬ ಹೈ. ಸೆಕೆಂಡ್ ಏನಾಗುತ್ತೆ ಅಂತಂದರೆ, ತುಂಬ ಜನ ಏನು ಮಾಡ್ತಾರೆ, ನಿಮಗೆ ಇದು ಅನ್ಸ್ಬೋದ್ರೆ ಇದೇನು ಹೇಳ್ತಾ ಇದ್ದಾರೆ ಇವರು ಅಂತೇಳಿ, ಬಟ್ ಇದು ಮೋಸ್ಟ್ ಇಂಪಾರ್ಟೆಂಟು. ಏನಾಗುತ್ತೆ, ನೀವು ನೀರಲ್ಲಿ ನೀವು ಎಡೆಸಿವ್ ಮಿಕ್ಸ್ ಮಾಡಬೇಕು, ಎಡೆಸಿವಲ್ಲಿ ನೀರು ಮಿಕ್ಸ್ ಮಾಡೋದಲ್ಲ. ಕನ್ಫ್ಯೂಸ್ ಮಾಡಿಬಿಡಿ, ತುಂಬ ಸಿಂಪಲ್ಲು. ಏನಾಗುತ್ತೆ, ಬಕೆಟಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಮೊದಲು ಎಡೆಸಿವ್ ಎಲ್ಲ ಹಾಕಿಬಿಡ್ತಾರೆ, ಅದರಲ್ಲಿ ಹಾಕಿ ಅದ್ರ ಮೇಲ್ಗಡೆ ಎಲ್ಲ ನೀರು ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಥರ ಹಾಕಿದಾಗ ಏನಾಗುತ್ತೆ, ಲಮ್ಸ್ ಕ್ರಿಯೇಟ್ ಆಗುತ್ತೆ, ಪ್ರಾಪರಾಗಿ ಮಿಕ್ಸ್ ಆಗಲ್ಲ. ಅದು ರಾಂಗ್ ಮೆಥಡು. ಮತ್ತೊಂದು ಮ್ಯಾನ್ಯಲಿ ಮಿಕ್ಸ್ ಮಾಡೋದಲ್ಲ ಅದು. ನೀವು ಕಂಪಲ್ಸರಿ ಏನಿದೆ ಮಿಕ್ಸರಿಂದ, ಏನು ಆಟೋಮೆಟಿಕ್ ಮಿಕ್ಸರ್ ಬರುತ್ತೆ ಅಲ್ಲ, ಅದರಿಂದಲೇ ನೀವು ಕಂಪಲ್ಸರಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಲಮ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಎಷ್ಟು ಒಳ್ಳೆಯದಾಗಿ ಅದಕ್ಕೆ ನೀವು ಪೇಸ್ಟ್ ಮಾಡ್ತೀರಾ, ಒಳ್ಳೆಯದಾಗಿ ನೀವು ಮಿಕ್ಸ್ ಮಾಡ್ತೀರಾ, ಹೋಮೋಜಿನಿಯಸ್ ಮಿಕ್ಸ್ ಮಾಡ್ತೀರಾ, ಅಷ್ಟೇ ಒಂದು ಒಳ್ಳೆ ಸ್ಟ್ರಾಂಗ್ ಬಾಂಡಿಂಗ್ ಬಂದುಬಿಡುತ್ತೆ. ಸೊ ಎಡೆಸಿವ್ ಮಿಕ್ಸ್ ಮಾಡುವಾಗ ಈ ಪಾಯಿಂಟ್ಸ್ಗಳನ್ನ ಸಹ ನೀವು ಗಮನದಲ್ಲಿಟ್ಕೊಂಡು ನೀವು ಅವ್ರಿಗೆ ಹೇಳಬೇಕು. ಮತ್ತೇನಾಗುತ್ತೆ ಅಂದರೆ, ಸಿಮೆಂಟ್ ಥರ ಇದ್ದು ನೀವು ಟ್ರೆಡಿಷನಲ್ ಮೆಥಡಲ್ಲಿ ನೀವು ಬ್ಯಾಕ್ ಸೈಡ್ ನೀವೆಲ್ಲ ಹೆವಿ ಥಿಕ್ನೆಸ್ ಎಲ್ಲ ಮಾಡೋದು ಹಾಕೋದಲ್ಲ. ಎಡೆಸಿ ಯೂಸ್ ಮಾಡಿ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಏನಾಗುತ್ತೆ, ವಾಲ್ ಮೇಲೆ 6 mm ಥಿಕ್ನೆಸ್ಸು, ಮತ್ತು ನಿಮಗೆ ಟೈಲ್ ಮೇಲ್ಗಡೆ ಕಂಪ್ಲೀಟಾಗಿ ಎಡೆಸಿವ್ ಎಲ್ಲ ನೀವು 6 mm ಥಿಕ್ನೆಸ್ಸಲ್ಲಿ ಅದಕ್ಕೆ ನೀವು ಹಾಕಬೇಕಾಗುತ್ತೆ. ಇದೇನು ಥಿಕ್ನೆಸ್ಸು 6 mm ಏನೋ ಅಂತ ಇದ್ದಾರಲ್ಲ ಅಂತೇಳಿ, ಇಲ್ಲ, ಸಿಂಪಲ್ ಆಗಿ ಬರ್ತೀನಿ. ನಿಮಗೆ ಏನಾಗುತ್ತೆ, ಒಂದು ಬ್ಲೇಡ್ ಸಿಗುತ್ತೆ, ಬ್ಲೇಡ್ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ. ನೋಡಿ, ಟೈಲ್ ಇನ್ಸ್ಟಾಲ್ ಇದ್ದಾರೆ ಅಂತಂದರೆ ಎಕ್ಸ್ಪೆನ್ಸ್ ಇರೋ ಗೊತ್ತಿರುತ್ತೆ, ಬಟ್ ನೀವು ಒಂದು ವೇಳೆ ನೀವು ಅವ್ರ ಜೊತೆ ಎಲ್ಲ ಮಾತಾಡಿ ತೊಗೋಬೇಕು. ಏನಿಲ್ಲ 6 mm ನೀವು ಒಂದು ಬ್ಲೇಡ್ ಸಿಗುತ್ತೆ ಅಂತ ನಾನು ತೋರಿಸ್ತಿದ್ದೆ. ನೋಡಿ ಏನಾಗುತ್ತೆ, ಟೈಲ್ ಬ್ಯಾಕ್ ಸೈಡಲ್ಲಿ ಎಡೆಸಿವ್ ಹಾಕ್ಬಿಟ್ಟು ಅದು ಅದ್ರ ಮೇಲೆ ಎಳೆದು ಬಿಡ್ತಾರೆ. ಅವರು ಎಳೆದಾಗ ಏನಾಗ್ಬಿಡುತ್ತೆ, ಅದು ಎಕ್ಸಾಕ್ಟಾಗಿ 6 mm ಅದ್ರ ಮೇಲೆ ಉಳ್ಕೊಂಡು ಬಿಡುತ್ತೆ, ಎಕ್ಸಿಸ್ ಎಲ್ಲ ಹೊರಗೆ ಬಂದುಬಿಡುತ್ತೆ, ಅಷ್ಟೇ, ಮತ್ತೇನಿಲ್ಲ. ಏನು 6 mm ಅದು ಏನಿಲ್ಲ, ಸಿಂಪಲ್ ಆಗಿ ಒಂದು ಬ್ಲೇಡ್ ಇರುತ್ತೆ, ಅದು ಯೂಸ್ ಮಾಡಿಬಿಟ್ಟು ಟೈಲ್ ಬ್ಯಾಕ್ ಸೈಡು ಮತ್ತು ನೀವು ವಾಲ್ ಮೇಲೆ ಏನು ಮಾಡಬೇಕಾಗುತ್ತೆ, ಎಡೆಸಿಗಳನ್ನು ಹಾಕಿ ಪ್ರಾಪರಾಗಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ.
ಮತ್ತೊಂದಂತಂದ್ರೆ ಇಲ್ಲಿ ಸ್ವಲ್ಪ ಇನ್ನೂ ಡಿಟೇಲ್ ಆಗಿ ಹೇಳ್ಬೇಕಂತಂದ್ರೆ, ನೀವು ವಾಲ್ ಮೇಲೆ ಹಾರಿಸಾಂಟಲ್ ನೀವು ಅದ್ರ ಮೇಲೆ ಲೇಯರ್ ಮಾಡಬೇಕು, ಮತ್ತೆ ನೀವು ಟೈಲ್ಗಳ ಮೇಲೆ ವರ್ಟಿಕಲ್ ಅಂದರೆ ಕ್ರಾಸ್ ಥರ ನೀವು ಲೇಯರ್ ಎಲ್ಲ ಮಾಡಿಬಿಟ್ಟು ಹಾಕಿದಾಗ ಬಾಂಡಿಂಗ್ ಇನ್ನೂ ಹೈ ಆಗಿಬಿಡುತ್ತೆ. ಸೊ ಇದೆಲ್ಲ ಇನ್ನೂ ಏನಾಗಿದೆ, ನಾನು ಹೇಳಕ್ ಹೋದ್ರೆ ತುಂಬ ಟೆಕ್ನಿಕಲ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಪ್ರೈಸಿಂಗ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರೈಸಿಂಗ್ ನೋಡಿದ್ದೆ ಆದರೆ ನೋಡಿ, ನೀವು ಯಾವುದೇ ಬ್ರ್ಯಾಂಡ್ಸ್ ಕಂಪ್ನಿಗಳಲ್ಲಿ ಹೋಗಿದ್ದೆ ಆದರೆ ಒಂದು ಬೇಸಿಕಲ್ಲಿ ಸಿಗೋ ಒಂದು ಫಸ್ಟ್ ಟೈಪ್ ಗ್ರೇಡು ಅದೆಲ್ಲ ನಿಮಗೆ 350 ಒಳಗಡೆ ನಿಮಗೆ ಸಿಗ್ಬಿಡುತ್ತೆ ಈಸಿಯಾಗಿ. ಟೈಪ್ 2 ಅಂತಂದರೆ ನಿಮಗೆ 450 ಹಿಡ್ಕೊಂಡು 500 550 ತನಕ ಸಿಗ್ಬಿಡುತ್ತೆ. ಟೈಪ್ 3 ಬಗ್ಗೆ ಮಾತಾಡಿದಾಗ 650 750 800 ತನಕ ಸಿಗ್ಬಿಡುತ್ತೆ. ಟೈಪ್ 4 ಅಂದರೆ 1000 1200 ತನಕ ನಿಮಗೆ ಸಿಗ್ಬಿಡುತ್ತೆ. 20 kg ಬ್ಯಾಗಲ್ಲಿ ಬರೋ ಪ್ರೈಸಸ್ ಹೇಳಿದೆ. ನಾನು ನಿಮಗೆ ಟೆಂಟೇಟಿವ್ ಪ್ರೈಸಸ್ ಹೇಳ್ತಾ ಇದ್ದೀನಿ. ಬ್ರ್ಯಾಂಡು ಮತ್ತು ಲೊಕೇಶನ್ ವೈಸು ಪ್ರೈಸಿಂಗ್ ಎಲ್ಲ ಚೇಂಜ್ ಆಗೋದು. ನೀವು ಒಂದು ವೇಳೆ ಮಾರ್ಬಿಯಿಂದ ನೀವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಟೈಪ್ 2 ಏನು ಜನರಲ್ ಆಗಿ ತುಂಬ ಯೂಸ್ ಆಗೋದಿದೆಯಲ್ಲ, ಅದೆಲ್ಲ ನಿಮಗೆ 220 ಪರ್ 20 kg ಬ್ಯಾಗಲ್ಲಿ ಸಿಕ್ಬಿಡುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ISA ಮಾರ್ಕಲ್ಲೆಲ್ಲ ನಿಮಗೆ. ಸೊ ಇದು ಪ್ರೈಸಿಂಗ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ. ಟ್ರೈ ಮಾಡಿದೆ ಫ್ರೆಂಡ್ಸ್. ನಾನು ನಿಮಗೆ ಎಡಿಸಿವ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಿಮಗೆ ಟಾಪಿಕ್ ತುಂಬ ದೊಡ್ಡದಿದೆ ಫ್ರೆಂಡ್ಸ್. ನಾನು ಹೇಳಕ್ಕೆ ಹೋದರೆ 2-3 ತಾಸಿಂದ ನಾನು ಒಂದು ವಿಡಿಯೋನ ಮಾಡ್ಬೋದು ಇದು ಟಾಪಿಕ್ ಬಗ್ಗೆ ಅಷ್ಟೊಂದು. ಯಾಕಂದರೆ ಇದರಲ್ಲಿ ಗ್ರೇಯಲ್ಲಿ ಸಿಗುತ್ತೆ, ವೈಟಲ್ಲಿ ಸಿಗುತ್ತೆ, ಮತ್ತು ವೈಟ್ ಎಲ್ಲಿ ಹಾಕಬೇಕು, ಗ್ರೇಯಲ್ಲಿ ಹಾಕಬೇಕು. ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಲ್ಲ ಕವರ್ ಮಾಡ್ತೀನಿ. ಮತ್ತೊಂದು ಏನಂತಂದರೆ, ಯಾವ ಒಂದು ಕಂಪ್ನಿ ಬ್ರ್ಯಾಂಡಲ್ಲಿ ಯಾವ ಹೆಸರಿಂದ ಯಾವ ಗ್ರೇಡಲ್ಲಿ ಸಿಗುತ್ತೆ ಅದ್ರ ಬಗ್ಗೆನೂ ನಾನು ನಿಮಗೆ ಮಾಡ್ತೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರಲ್ಲಿ ಒಂದು ವೇಳೆ ಟೈಲ್ ಆಗ್ತಾ ಇದ್ದಾಗ ಅಲ್ಲಿ ಯಾವ ಎಡಿಸ್ ಯೂಸ್ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಾನು ಮತ್ತೆ ಇದು ಹೇಳ್ತಾ ಹೋದರೆ ನಿಮಗೆ ಮತ್ತೆ ಒಂದು ಹಾಫ್ ಆನ್ ಅವರ್ ನಾನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಕವರ್ ಮಾಡಿಲ್ಲ ಅದೆಲ್ಲ ಕವರ್ ಮಾಡಿ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ದು ಒಂದು ಲೈಕ್ ಒಂದು ಸಬ್ಸ್ಕ್ರೈಬು ನನಗೆ ಇನ್ನೂ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ. ನಮಸ್ಕಾರ ಫ್ರೆಂಡ್ಸ್.